ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದ್ದು, ಬಿಜೆಪಿ ಮೈಸೂರು ನಗರ ಯುವ ಮೋರ್ಚಾ ವತಿಯಿಂದ ಕೆಜಿ ಕೊಪ್ಪಲಿನಲ್ಲಿರುವ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಕೆಜಿ ಕೊಪ್ಪಲಿನ ಜನತೆ ಅದ್ದೂರಿ ಸ್ವಾಗತ ಕೋರಿದರು. ಚುನಾವಣೆ ಉಸ್ತುವಾರಿ ಅಶ್ವಥ್ ನಾರಾಯಣ್, ಮೈಸೂರು ನಗರ ಅಧ್ಯಕ್ಷ ಎಲ್ ನಾಗೇಂದ್ರ, ಶಾಸಕ ಶ್ರೀವತ್ಸ, ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಅಧ್ಯಕ್ಷ ರಘು ಕೌಟಿಲ್ಯ, ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಅನಿಲ್ ಥಾಮಸ್, ಮುಖಂಡರಾದ ಕವಿಶ್ ಗೌಡ ಹಾಗೂ ಮುಂತಾದ ಮುಖಂಡರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಕಾಲ್ನಡಿಗೆಯ ಮೂಲಕ ಬಂದಂತಮ್ಮ ಕಾಳಮ್ಮ ಛತ್ರದ ಆವರಣವನ್ನ ತಲುಪಿದರು. ಬಳಿಕ ಯುವ ಸಂಪರ್ಕ ಅಭಿಯಾನ ಹಾಗೂ ಯುವರಾಜರ ಜೊತೆ ಯುವ ಸಂವಾದ ಕಾರ್ಯಕ್ರಮವನ್ನ ನೂರಾರು ಕಾರ್ಯಕರ್ತರೊಂದಿಗೆ ನಡೆಸಲಾಯಿತು. ಹೇಳಿದ್ದೀನಿ, ನಮ್ಮ ಇದು ಸೂಚನೆ ಬಂದಿದ ನಂತರ ಎಲ್ಲ ಕೆಲಸ ಮಾಡ್ತಾ ಇರೋದು ಅದು ಮುಂದುವರಿತೀವಿ ಅಂತ ಕೂಡ ಹೇಳಿದ್ವಿ. ನನ್ನ ದೃಷ್ಟಿ ಇರೋದು ನಮ್ಮ ಮೈಸೂರು ಕೊಡಗು ಜಿಲ್ಲೆಗೆ ಅದು ಬಹಳ ನಿಜವಾಗ್ಲೂ 2 ಜಿಲ್ಲೆಯ ಒಂದು ಆಕಾಂಕ್ಷೆಯಲ್ಲಿ ಬಹಳ ಹೊಂದಾಣಿಕೆ ಇದೆ. 2 ಕ್ಷೇತ್ರದಲ್ಲೂ ಕೂಡ ಕೃಷಿ ಕ್ಷೇತ್ರ ಅದರ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಇಲ್ಲಿ ಕಾಟನ್ ಮತ್ತೆ ರೈಸ್ ಮತ್ತೆ ರಾಗಿ ಅಂತ ಬೆಳಿತೀವಿ, ಅಲ್ಲಿ ಕಾಫಿ ಮತ್ತೆ ಪೆಪ್ಪರು ಹಾಗೂ ಆರೆಂಜ್ ಅಂತ ಬೆಳೀತಾರೆ ಜಾಸ್ತಿ. ಎರಡಕ್ಕೂ ಕೂಡ ಒಂದು ದೊಡ್ಡ ಪ್ರೋತ್ಸಾಹ ಬೇಕಾಗಿದೆ. ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಬೇಕಾಗಿದೆ. 2ನೇ ಕ್ಷೇತ್ರ ಅಂದರೆ ಬಹಳ ಮುಖ್ಯವಾದದ್ದು ಇದು ಪ್ರವಾಸೋದ್ಯಮ. 2 ಕ್ಷೇತ್ರದೂ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತವೆ. ಸೊ ಅದನ್ನು ಕೂಡ ಬಹಳ ಮುಖ್ಯವಾಗಿ ಪ್ರಕೃತಿಯ ಕಾಳಜಿ ಇಟ್ಕೊಂಡು, ಪಾರಂಪರ್ಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. 2 ಜಾಗದಲ್ಲೂ ಕೂಡ ಮೈಸೂರಿನವ್ರಿಗೆ ಮೈಸೂರಂತಾನೆ ಉಳಿಬೇಕಾಗಿದೆ, ಮೈಸೂರಾಗೆ ಉಳಿಬೇಕಾಗಿದೆ. ಕೊಡಗಿನ ಜನಾಂಗಕ್ಕೆ ಕೊಡಗು ಹಾಗೆ ಉಳಿಬೇಕಾಗಿದೆ. ಸೊ ಇದರಲ್ಲಿ ಹೊಂದಾಣಿಕೆ ಇರೋದ್ರಿಂದ ಆ ಒಂದು ಆರ್ಗ್ಯಾನಿಕ್ ಆಗ ಡೆವಲಪ್ಮೆಂಟ್ ಮಾಡೋದು ಬಹಳ ಮುಖ್ಯ. ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಅಂದರೆ ಎಲ್ಲಿ ಬೇಕಾಗಿದೆ ಅದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅದು ಬಹಳ ಸಹಾಯ ಆಗುತ್ತೆ. ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮ ಒಂದು ಒತ್ತನ್ನು ಕೊಡಬೇಕಾಗಿದೆ. ಸೊ ಅದೆಲ್ಲ ಕೆಲಸವನ್ನು ಮಾಡೋಕ್ಕೆ ಸಿದ್ಧವಾಗಿದೆ. ಅದು ಟಿಪ್ಪು ಸುಲ್ತಾನ್ ಕಾಲ ಆದಮೇಲೆ ಆ ಸಮಯದಲ್ಲಿ ಆ ಪೂರ್ತಿ ಜಾಗನ ಅವರು ಕಂಪ್ಲೀಟ್ಲಿ ಇಟ್ ವಾಸ್ ಡಿಸ್ಟ್ರಾಯ್ಡ್, ಅಂದರೆ ಏನು ಕಟ್ಟಡಗಳು ಇರಲಿಲ್ಲ. ಸೊ ಅಲ್ಲಿ ಒಂದು ಚಿಕ್ಕ ಬಂಗ್ಲೋ, ಅಲ್ಲಿ ಮುಮ್ಮಡಿ ಕೃಷ್ಣ ಒಡೆಯರ್ ಅವರ ಪಟ್ಟಾಭಿಷೇಕ ಹಿಂದೆ ಲಕ್ಷ್ಮೀರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಮಂಟಪದಲ್ಲಿ ಆಯಿತು. ಸೊ ಆವಾಗ ಒಂದು ಚಿಕ್ಕ ಬಂಗ್ಲೋ ಇತ್ತು. ಆ ಬಂಗ್ಲೋಯಿಂದ ಅವರು ಒಂದು ತೊಟ್ಟಿಗಳನ್ನು ಸೇರ್ಪಡೆ ಮಾಡಿ ಆ ನಂತರ ನಾಲ್ವಡಿ ಕೃಷ್ಣ ಒಡೆಯರ್ ಕಾಲದಲ್ಲಿ ನಿಮ್ಮ ಮುಂಭಾಗ ಹೇಗೆ ಫಸಾಡ್ ಇದೆ ಅದು ಕಾಣುತ್ತೆ. ಸೊ ನಿಜವಾಗ್ಲೂ ನೋಡೋಕೆ ಹೋದರೆ ಅರಮನೆ ಒಂದು ಯಾವುದೋ ಅರ್ಲಿ 1800s ಶುರುವಾಗಿ 1930ವರೆಗೂ ಬೇರೆ ಬೇರೆ ಕಟ್ಟಡಗಳಿದೆ. ಅದರ ಮಧ್ಯದಲ್ಲಿ ನಾವು ಎಲ್ಲ ಒಂದು ಕಡೆ ವಾಸ ಮಾಡಬೇಕಾಗಿದೆ. ಹಳೆ ಕಾಲದಲ್ಲಿ ಎಲ್ಲ ಮನೆಗಳು ನಿಮ್ಗೆ ಗೊತ್ತಿರ್ಬೋದು, ಒಂದು ಏನು ಬೆಡ್ರೂಮು, ಟಾಯ್ಲೆಟ್ ಮತ್ತೆ ಒಂದು ಲಿವಿಂಗ್ ರೂಮ್ ಅಂತ ಏನು ಆ ಥರ ಇಲ್ಲ. ಎಲ್ಲನೂ ಒಂದೊಂದು ರೂಮು ಒಂದೊಂದಕ್ಕೆ ಸೇರ್ತಾ ಹೋಗಿರುತ್ತೆ. ನೀವು ಒಂದು ಸೆಕ್ಷನ್ ಕಾರ್ಡನ್ ಮಾಡಿಕೊಂಡು ವಾಸ ಮಾಡಬೇಕಾಗಿರುತ್ತೆ. ಸೊ ಅದು ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ನಾವೆಲ್ಲ ಜೀವನ ಎಲ್ಲ ಹೇಗೆ ಬದುಕೋದು ಒಂದೇ ಸಾಮಾನ್ಯ ಥರನೇ ಊಟ ಎಲ್ಲ ತಿಂದು ನಮ್ಮ ಅರಮನೆಯಲ್ಲಿ ಎಲ್ಲ ಸಸ್ಯಾಹಾರಿ ಊಟ ಮತ್ತು ಮೈಸೂರು ದಕ್ಷಿಣ ಕರ್ನಾಟಕದ ಊಟ ಏನಿದೆ ಅದೇ ನಿತ್ಯ ನಮ್ಗೆ ಸಿಗೋದು. ಎವ್ರಿಥಿಂಗ್ ಎಲ್ಸ್ ಇಸ್ ನಾರ್ಮಲ್. ಬಹುಶಃ ಎಲ್ಲೋ ಕಡೆ ಪ್ರಶ್ನೆ ಬಂದಿರ್ತಿತ್ತು AC ಜಾಸ್ತಿ ಇದೆ ಅಂತ ಅರಮನೆಯಲ್ಲಿ. ಅಲ್ಲಿ ನೀವು ಬಂದು ಲೆಕ್ಕ ಮಾಡಿ ಎಷ್ಟು AC ಇದೆ ಅಂತ ನಾನೇ ಇದು ಮಾಡ್ತೀನಿ. ಬಹುಶಃ ಬೆಡ್ರೂಮ್ ಬಿಟ್ಟರೆ ನಮ್ಮ ಥಾಟಲ್ಲೇ ಬೇರೆ ಥರ ಇರುತ್ತೆ. ಸೊ ನೀವು ಮನೇಲಿ ಯಾವ ಥರ ಇರ್ತೀರಾ? ಅದು ಆಚೆಯಿಂದ ಮೇಕ್ ಇನ್ ಇಂಡಿಯಾಗೋಸ್ಕರ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಯುವಕರಿಗೆ ಅವರು ಬರೀ ಉದ್ಯೋಗದ ಒಂದು ಆಕಾಂಕ್ಷೆಗಳು, ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲನೂ ನೋಡಿ ಬರುತ್ತದ್ದು. ನಾವು ಎಲ್ಲೇ ಇರಲಿ, ಯಾವುದೇ ಮನೆ ಇರಲಿ, ನಾವು ಆಚೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ ಅಷ್ಟೇ. ಭಾರತ್ ಮಾತಾ ಕಿ. ಆತ್ಮೀಯ ನನ್ನೆಲ್ಲ ಯುವ ಸ್ನೇಹಿತರೆ, ಈ ದಿನ ಮೈಸೂರು ನಗರದ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನಡೀತಿರುವಂಥ ಈ ಸಂವಾದ ಮತ್ತು ಏನೊಂದು ಸಮ್ಮೇಳನ ನಡೀತಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಯುವ ಸ್ನೇಹಿತರೆ, ಗಣ್ಯಮಾನ್ಯರೇ, ವೇದಿಕೆ ಮೇಲಿರುವಂಥ ನಮ್ಮ ಈಗ ತಾನೇ ತೆರಳಿದಂಥ ಜಿಲ್ಲಾಧ್ಯಕ್ಷರಾದಂಥ ನಾಗೇಂದ್ರ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ರಾಕೇಶ್ ಅವರೇ, ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀವತ್ಸ ಅವರೇ,
ನಮ್ಮೆಲ್ಲರ ಅಚ್ಚುಮೆಚ್ಚು ಹಾಗೂ ಕೇಂದ್ರ ಬಿಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥ ಸನ್ಮಾನ್ಯ ಮಹಾರಾಜರಾಗಿರುವಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಶಿವರಾಜನವರೇ, ನಮ್ಮ KG ಕೊಪ್ಪಲಿನ ಎಲ್ಲ ನಮ್ಮ ಹಿರಿಯರು, ಎಲ್ಲ ಕುಸ್ತಿಪಟುಗಳು, ಎಲ್ಲ ಪೈಲ್ವಾನರುಗಳೆಲ್ಲ ಇಲ್ಲೇ ಇದ್ದಾರೆ. ಹಾಗೆ ಗಣ್ಯಮಾನ್ಯ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳೋಣ. ಈಗಾಗಲೇ ಮೈಸೂರಿಗೂ ಮೈಸೂರಿನ ಜನರಿಗೂ ಮತ್ತು ಅರ್ಸ್ ಮಂಥನಕ್ಕೆ ಇರುವಂಥ ಸಂಬಂಧದ ಬಗ್ಗೆ ನಾನು ನಿಮಗೆ ಹೇಳೋದಿಲ್ಲ. ಯಾಕೆ ಅರ್ಸವರು ರಾಜಕೀಯಕ್ಕೆ ಬಂದಿಲ್ಲ? ಅವ್ರು ಬಂದಿಲ್ಲ, ಅವ್ರನ್ನ ಕರೆಯುವಂಥದ್ದಾಗಿದೆ. ಅವ್ರಿಗೆ ಆಹ್ವಾನವನ್ನು ಕೊಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿಂತ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಯದುವೀರ್ ಅವರಿಗೆ. ಹೇಗೆ ನಾವು ಕೃಷಿ ಬಗ್ಗೆ ನಮ್ಮ ಸ್ನೇಹಿತರು ಯಾರೋ ಪ್ರಶ್ನೆ ಕೇಳಿದ್ರು, ಹಂಗೆ ಜನರ ಕಲ್ಯಾಣದ ಬಗ್ಗೆ, ಆಡಳಿತದ ಬಗ್ಗೆ ಅವ್ರಿಗೆ ರಕ್ತಗತವಾಗಿ ಬಂದಿದೆ. ಆಡಳಿತ ಅನ್ನೋಂಥದ್ದು ಯದು ವಂಶದಲ್ಲಿ ಆ ಕಾಳಜಿನ ವಹಿಸಿ, ಆಡಳಿತದ ಬಗ್ಗೆ ಅಪಾರ ಕಾಳಜಿನ ವಹಿಸಿ ಅದನ್ನ ಕರಗತವನ್ನು ಮಾಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದು. ಹಾಗಾಗಿ ಇವತ್ತು ಅವರು ನಮ್ಮ ಪ್ರತಿನಿಧಿ ಆಗುವಂಥದ್ದು, ನಮ್ಮ ಲೋಕಸಭಾ ಸದಸ್ಯರಾಗುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಸಾಮಾನ್ಯವಾಗಿ ಇವತ್ತು ಯುವ ಸಂವಾದದಲ್ಲಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು ಮಕ್ಕಳೆಲ್ಲ, ಯುವಕರು ಮಕ್ಕಳೆಲ್ಲರೂ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರು. ಬಹಳ ಕುತೂಹಲ ಮೂಡಿಸೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಕೃತಿ ಪರಿಸರದಿಂದ ಹಿಡಿದು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಪ್ರತಿಯೊಂದು ವಿಚಾರಗಳನ್ನ ಕೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿತ್ತು ಅಂತ ಭಾರತೀಯ ಜನತಾ ಪಾರ್ಟಿ ಅಲ್ಲ, JDS ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಯದುವೀರ್ ಸರ್ ಅವರಿಗೆ 100ಕ್ಕೆ 100 ಮತಗಳನ್ನು ಹಾಕೋದ್ರ ಮೂಲಕ ನಾವು ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇದೇ ರೀತಿ ಅನೇಕ ಗ್ರಾಮಗಳಿದ್ದಾವೆ ಮೈಸೂರು ನಗರದಲ್ಲಿ. ಕನ್ಯಾಕೋಡು ಕೊಪ್ಪಲು, ಕುಂಬಾರ ಕೊಪ್ಪಲು, ಒಂಟಿ ಕೊಪ್ಪಲು, ಮಂಚೇಗೌಡ ಕೊಪ್ಪಲು, ಹಾಗೆ ಮೇಟ್ಕಳ್ಳಿ, ಅಶೋಕ್ಪುರ, ಗಾಂಧಿನಗರ, ಇವೆಲ್ಲ ಊರುಗಳಿಂದ ಸಹ ಮಹಾರಾಜರಿಗೆ ಜಾತಿನೇ ಇಲ್ಲ. ಎಲ್ಲ ಜಾತಿ ಮತದಾರರು ಸಹ ಮತವನ್ನು ಹಾಕ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನಮಗಿದೆ. ಆ ವಿಶ್ವಾಸ ಹೆಂಗ್ ಬಂದಿದೆ ಅಂದ್ರೆ, ಯದುವೀರ್ ತಂದೆ ಸಹ ಚುನಾವಣೆಗೆ ನಿಂತಿದ್ರು. 4 ಬಾರಿ ಸೆಕೆಂಡ್ ದತ್ತ ನರಸಿಂಹರಾಜ ಒಡೆಯರ್ ಅವರು 4 ಬಾರಿ ಅವರು ಸಂಸದರಾಗಿರ್ತಕ್ಕಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಮೈಸೂರಿನ ಯದುವಂಶಕ್ಕೆ ಮೈಸೂರಿನ ಜನ ಇವತ್ತು ಶಾಶ್ವತವಾಗಿ ಅವ್ರ ಜೊತೆ ಇರ್ತಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕನ್ಯಾಕೋಡು ಕೊಪ್ಪಳಿಗೆ ಕುಡಿಯುವ ನೀರು ಇರ್ಬೋದು, ಮೈಸೂರು ನಗರಕ್ಕೆ ಕುಡಿಯುವ ನೀರು ಇರ್ಬೋದು, ಇದು ಕಟ್ಟಿರ್ತಕ್ಕಂಥದ್ದು ಕನ್ಯಾಕೋಡು ಕೊಪ್ಪಳು ಬಂದಿರ್ತಕ್ಕಂಥ ನೀರು ಕನ್ನಂಬಾಡಿ ಕಟ್ಟೆಯಿಂದ ಬರುವಂತ ನೀರು. ಅವತ್ತು ಮಹಾರಾಜರು ಕನ್ನಂಬಾಡಿ ಕಟ್ಟೆ ಕಟ್ಟಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ಯಾರು ಸಹ ನಾವು ನೀರಿಗೆ ಪರದಾಡುವಂತ ಸ್ಥಿತಿ ಇರ್ತಿತ್ತು. ಮೈಸೂರು ಮಹಾರಾಜರು ಮಾಡಿದಂತ ಕೆಲಸಗಳನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ ಇಂದಿಡಿದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ನಗರ ಪಾಲಿಕೆ, ಅದೇ ರೀತಿ ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ, ಹಾಗೆ ಮೆಡಿಕಲ್ ಕಾಲೇಜ್, ಕರ್ನಾಟಕದಲ್ಲೇ ಮೊದಲ ಮೆಡಿಕಲ್ ಕಾಲೇಜನ್ನು ಮಾಡಿದಂತ ಕೀರ್ತಿ ಮಹಾರಾಜರಿಗೆ ಸಲ್ಲಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಹೇಳ್ತಾ ಹೋದ್ರೆ ಒಂದು ದಿನ ಹೇಳ್ಬೋದು ಮೈಸೂರು ಮಹಾರಾಜರು ಮಾಡಿರ್ತಕ್ಕಂಥ. ಇಡೀ ಮಾರುಕಟ್ಟೆಯನ್ನ ಕಟ್ಟಿದ್ರು, ಅವತ್ತಿನ ಜನಗನುಗುಣವಾಗಿ ಕೃಷ್ಣರಾಜ ಸಾಗರವನ್ನ ಕಟ್ಟಿದ್ರು, ಅದಲ್ಲದೆ KRS ಕಟ್ಟಡಗಳನ್ನ ಕಟ್ಟಿದ್ರು ರೋಗಿಗಳಿಗೆ, ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಕಟ್ಕೊಟ್ರು. ಇವತ್ತು ಗಂಗೋತ್ರಿ ಅಂತಕ್ಕಂಥದ್ದು ಏನಿದೆ, ಕುಕ್ಕರ್ಣಿ ಕೆರೆ ಅಂತ ಏನಿದೆ, ಅದೆಲ್ಲ ಮಹಾರಾಜರ ಕೊಡುಗೆ. ಕೇವಲ 12 ಲಕ್ಷ ರೂಪಾಯಿಗೆ ಕುವೆಂಪುರವರು ಮೊದಲನೇ BC ಆಗಿದ್ರು. ಆ ಸಂದರ್ಭದಲ್ಲಿ ಕುವೆಂಪುರವರ ಬೇಡಿಕೆ ಮೇಲೆ 100 ಎಕರೆ ಜಾಗವನ್ನ ಕೇವಲ 12 ಲಕ್ಷ ರೂಪಾಯಿ ಕೊಟ್ಟಂತ ಕೀರ್ತಿ ಮೈಸೂರು ಮಹಾರಾಜರದ್ದು. ಇವತ್ತು ಇಡೀ ವಿಶ್ವ ಮೈಸೂರಿನ ಗಂಗೋತ್ರಿಯನ್ನು ನೆನೆಸ್ತದೆ. ಎಜುಕೇಶನ್ಗೆ, ಆರೋಗ್ಯಕ್ಕೆ, ಪ್ರತಿಯೊಂದಕ್ಕೂ ಸಹ ಕುಡಿಯುವ ನೀರು, ವಿದ್ಯುತ್. ಇವತ್ತು ಮೈಸೂರಿನವರಿಗೆ ಏಷ್ಯಾ ಖಂಡದಲ್ಲಿ ಮೊದಲನೇ ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಿ ಮೈಸೂರು ನಗರಕ್ಕೆ ವಿದ್ಯುತ್ ಅನ್ನು ಕೊಟ್ಟಂತವರು ಮೈಸೂರು ಮಹಾರಾಜರು. ಬಂಧುಗಳೇ, ಅದೇ ರೀತಿ ಇಡೀ ದೇಶದ ಜನರ ರಕ್ಷಣೆಯನ್ನು ಮಾಡ್ತಾ ಇಡೀ ದೇಶಕ್ಕೆ ಅಭಿವೃದ್ಧಿಯ ಪರ್ವವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಈ ದೇಶದ ಪ್ರಧಾನಿ ಆಗಕ್ಕೆ ಮೈಸೂರಿಂದ 400 ಸೀಟನ್ನು ಗೆಲ್ಲಿಸಿ ಕಳಿಸುವಂತ ಜವಾಬ್ದಾರಿ ಈ ದೇಶದ ಜನರ ಮೇಲಿದ್ರೆ ಮೈಸೂರು ಜನರ ಮೇಲಿದೆ,
ಮೈಸೂರಿನ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವಂಶ ಮಹಾರಾಜರನ್ನ ಗೆಲ್ಲಿಸ್ಕೊಳ್ಳುವಂತ ಕೆಲಸವನ್ನ ನೀವೆಲ್ಲರೂ ಸಹ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ಮೈಸೂರಿಗೆ ಇವತ್ತು ಕೊಡುಗೆ ಇರತಕ್ಕಂಥ ಕೊಡುಗೆಯನ್ನು ಜ್ಞಾಪಿಸ್ಕೊಂಡು ಮೈಸೂರು ಮಹಾರಾಜರನ್ನ ಗೆಲ್ಲಿಸಬೇಕು. ಅದೆಲ್ಲ